ನಿಂಗೆ ಗ್ಯಾರಂಟಿ ಆಗ್ತದೆ ಅದು ನೋಡು ನೋಡು ಹಾಯ್ ಇದು ಇವರು ಇವ್ ಹೆಸರೇನವ ಶಂಕರ್ ಡಾರ್ಲಿಂಗ್ ಬುಲ್ಬುಲ್ ಡಾರ್ಲಿಂಗ್ ಇದು ಇದು ನಮ್ಮ ವ್ಲಾಗ್ ಹೀರೋ ಇದು ಐತಂತೆ ಆಕ್ಸಿಜನ್ ಬೇಕಂತ ಅವರು ಹೆಂಗ್ ಮಾಡ್ತೀವಿ ನೋಡು ನಾವು ಬಂದಿರ್ತಕ್ಕಂಥ ಜಾಗ ಬಾಲೇನಹಳ್ಳಿ ಸಹಸ್ರ ಬಿಲ್ವವನ ಅಂತಂದೇಳಿ ಬರೀ ಮಾವಿನ ಮರ ಕಾಣ್ತಾ ಇದೆ, ತೆಂಗಿನ ಮರ ಕಾಣ್ತಾ ಇದೆ, ಈ ಪುಟಾಣಿ ತೆಂಗಿನ ಮರನೂ ಕಾಣ್ತಾ ಇದೆ. ಸೊ ಇಲ್ಲಿಗೆ ಬಂದು ನಾವು ಪ್ರತಿ ಸಲನೂ ಹೋಗ್ಬೇಕಾರ ಊರಿಗೆ ಇಲ್ಲೆಲ್ಲ ಕಾಣ್ತಿದೆ, ಒಳಗಡೆಗೆ ಫುಲ್ಲು ಬಿಲ್ಪತ್ರಿಗಳೇ ತುಂಬ್ಕೊಂಡಿದ್ದಾವೆ, ಕಾಣಿಸ್ತಾ ಇದೆಯಲ್ಲ ಅಲ್ಲ. ದೇವ್ರ ಗದಿಗೆಗಳು ಅದಾವೆ ಇಲ್ಲಿ ಮುಚ್ಚಿದೆ, ಆದರೆ ಇದ್ರ ಒಳಗಡೆಯಿಂದ ಏನಾರು ಕಾಣುತ್ತಾ ನೋಡೋಣ ಅಂತೇಳಿ. ಏನು ಕಾಣುತ್ತಾ ಏನೂ ಕಾಣ್ತಾ ಇಲ್ಲ, ಹೊಟ್ಟೆನೂ ಸಣ್ಣ ಸಣ್ಣದಾಗಿ ಕಾಣ್ತಾ ಐತೆ. ಹಂಗೆ ಚಾಮುಂಡೇಶ್ವರಿ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಅವನು ಮುಂದೆ ಬಸವಣ್ಣ ಕುಂತಾನಂದ್ರೆ ಮುಗಿದು ಹೋತದು ಪರಮೇಶ್ವರ ದೇವಸ್ಥಾನ ಅಂತ. ಪ್ರತಿ ಸತನೂ ಬಂದು ಬೇಲ್ಪತ್ರೆ ಹಾಕೊಂಡು ಹೋಗ್ತಿರ್ತೀವಿ. ಇಲ್ಲಿ ತುಂಬ ಸುತ್ತ ಬೆಳೆದಿರೋದನ್ನ ನೋಡ್ಬೋದು ನೀವು. ಇನ್ನು ಒಳಗಡೆ ಇದೆ ಪೂರ ಒಳ, ಅದರೊಳಗಡೆಗ ಇಲ್ಲಿ ಹಾವು ರಾಣಿ ಇರ್ಬೇಕಾರೆ ಹಾವು ಬಂದೇ ಬರ್ತಾವ. ಒಳಗಡೆ ಹೋಗಂಗ ಹೇಳ್ತೀನಿ, ಅಮ್ಮರೆಲ್ಲ ಅದಾರ. ಚಿಕ್ಕರು ಅಲ್ಲೇನೋ ಕಾಣ್ತಾ ಇತ್ತು. ನಮ್ಮ ದೊಡ್ಡ ಬಾಸ್ ಬಂದ್ರಿ ಇಲ್ಲಿ. ಏನಪ್ಪಾಜಿ, ಏನ್ ನಿನ್ನ ಹೆಸರು ಏನವುದು? ವಿನಾಯಕ್. ಎಲ್ಲಿಂದ? ಕಂಪ್ಲಿಯಿಂದ ಬಂದಿರ? ಸಬ್ಸ್ಕ್ರೈಬ್ ಆಗಿರ ನಮ್ಮ ಚಾನಲ್ಗೆ? ಹೆಸರು ಏನೈತೆ? ಹಾಂ, ಯಾವುದು? ಹೋಗಿ ಎಲ್ಲಿಗೆ ಹೊಂಟಿವಿ ಇವತ್ತು? ಎಲ್ಲಿಗೆ ಹೊಂಟಿವಿ? ಬುಕ್ಕಂಬುದಿ. ಚಿಕ್ಕ್ಯಾರ ಎಲ್ಲ ಅದಾರ? ಅಯ್ಯ ನೋಡ್ರಿ, ಇಲ್ಲಿ ಮರುಚು ಮಾಂಸಿದ್ದಾರೆ. ಬಂದಿಲ್ಲ. ಯಾರು ಬಂದ್ರೆ? ನಾನು, ಅಮ್ಮ, ತಂಗಿ. ಅಪ್ಪಾಜಿ ಏನ್ ಮಾಡಿದ್ರು? ಅಪ್ಪಾಜಿ ಕಾಲೇಜಿಗೆ ಹೋಗಿದ್ರಿ. ನಾ ಕರೆದು ಹೋಗಿದ್ರ? ಈ ಜಾಗದ ಬಗ್ಗೆ ಏನೋ ಜಾಸ್ತಿ ಏನಪ್ಪ ವಿವರಣೆ ನನ್ನ ಹತ್ರ ಜಾಸ್ತಿ ಇಲ್ಲ, ನಮ್ಮ ಅಜ್ಜರ ಹತ್ರ ಇರ್ತದೆ. ತಾತ, ಈ ವನದ ಬಗ್ಗೆ
ಈ ವನ ಯಾವಾಗ ಹುಟ್ಕಂತು, ಯಾವಾಗ ಬೆಳೀತು? ಭಾಳ ದಿವಸ, ಸುಮಾರು 100-200 ವರ್ಷಗಳು. ಹಾಂ, ಇಲ್ಲಿ ಸಿದ್ಲಿಂಗ ಸ್ವಾಮಿಗಳು ಅಂತ ಇದ್ದರು. ಸಿದ್ಲಿಂಗ ಸ್ವಾಮಿಗಳು ಒಳಗುಂದಿ ಸಿದ್ಲಿಂಗ ಸ್ವಾಮಿಗಳು. ಹಾಂ, ಅವರು ಇಲ್ಲಿ ಒಂದು ಇವರು ಬಂದು ಇಲ್ಲಿ ಮಠ ಕೊಟ್ರೇನ್ ಮಠ, ಶ್ರೀಶೈಲ ಮಲ್ಲಿಕಾರ್ಜುನ ಮಠ, ಬ್ರಹ್ಮರಂಭಕ್ಕಿ ಮಠ ಸ್ಥಾಪನೆ ಮಾಡಿದರು 1985-86ರಾಗ. ಆಮೇಲೆ ಅಲ್ಲಿ ಅವರು ಅನುಷ್ಠಾನ ಮಾಡಿದರು ಮುಂದೆ ಗಿಡದಾಗ, ಒಂದು ಗಿಡದಾಗ ಪತ್ತಿ ಒಂದಾಗ. ಆಮೇಲೆ ಆಲ್ದ ಗಿಡ ಐತೆ ಅಲ್ಲಿ, ಆಲ್ದ ಗಿಡದ ಕೆಳಗೆ ಮಾಡಿದರು. ಅಲ್ಲಿಂದ ಪತ್ತಿ ಗಿಡಗಳಿಗೆ ಒಂದು ಇದು ಮಾಡ್ಕೊಂಡು ಅಲ್ಲೆಲ್ಲ ಇಲ್ಲಿ ಇದನ್ನ ಲಿಂಗ ಪೂಜೆ ಅವೆಲ್ಲ ಮಾಡಿದ್ರು. ಆಮೇಲೆ ಕೊಟ್ರಾಯನ ಪುರಾಣ ಇಲ್ಲೇ ಹೇಳ್ತೀವಿ, ಪ್ರತಿ ಹುಣ್ಣಿಮೆಗೆ ಇಲ್ಲಿ ಹೇಳ್ತೀವಿ ಕೊಟ್ರಾಯನ ಪುರಾಣ. ಕೊಟ್ರಾಯ ಅಂದರೆ ಕೊಟ್ಟೂರು ಒಳಗೆ ಪುರಾಣ ಹೇಳ್ತಾರೆ, ನಡೀತದೆ, ಕಾರ್ಯಕ್ರಮ ಎಲ್ಲ ನಡೀತದೆ. ಇದನ್ನ ಇಲ್ಲಿ ತಳವಾರ ಗಂಗಮ್ಮ ಅಂತ ಹೇಳಿ ಆಯಮ್ಮ ಸ್ವಾಮಿಗಳಿಗೆ ದಾನ ಕೊಟ್ಟಾರೆ ಈ ಜಮೀನು. ಅಂದರೆ ಈ ಜಮೀನು ಅವ್ರಿಗೆ ಸಂಬಂಧಪಟ್ಟಿದ್ದ ಆ ಹೆಣ್ಮಗಳಿಗೆ. ಆಯಮ್ಮ ನಮಗೆ ದಾನ ಕೊಟ್ಟಾರೆ, ದಾನ ಮಾಡಿ ಇಲ್ಲಿ ಮಠನ ಸ್ಥಾಪನೆ ಮಾಡ್ಯಾರ. ಸಿದ್ಲಿಂಗ ಸ್ವಾಮಿಗಳು ಮಠ ಸ್ಥಾಪನೆ ಮಾಡಿದ್ರು. ಸಿದ್ಲಿಂಗ ಸ್ವಾಮಿ ಹೆಸರಲ್ಲೇ ದಾನ ಮಾಡಿದ್ರು ಆಯಮ್ಮ. ಓಕೆ. ಪ್ರತಿ ಹುಣ್ಣಿಮೆಗೆ ಇದು ಪೂಜಾ ಕಾರ್ಯಕ್ರಮ ನಡೀತಿತ್ತು. ಇಲ್ಲಿ ಕೊಟ್ರಾಯ ಪುರಾಣ ಓದಿ ಅನ್ನ ಸಂತರ್ಪಣೆ ಮಾಡಿ ಜಂಗಮರ ಆರಾಧನೆ ಮಾಡಿ ನಡೀತಿತ್ತು. ಇಲ್ಲಿ ಕುಂಭಾಭಿಷೇಕ ಮಾಡಿದ್ರು ಒಂದು 3-4 ಸಲ. ಇಲ್ಲಿ ಸುತ್ತಮುತ್ತಲ ಎಲ್ಲ ಜನನೂ ಇಲ್ಲಿ ಬರೋರು. ಈ ಜಾಗ ಎಲ್ಲಿ ನೆಲೆಗೊಂಡಿರ್ತದೆ? ಅದು ಇದು ಬಾಳೆನಹಳ್ಳಿ ಕಂಚಿಕೇರಿ ಹತ್ರ. ಕಂಚಿಕೇರಿ ಹತ್ರ. ತಾಲೂಕು ಯಾವುದು? ಬಳ್ಳಾರಿ. ಮುಂಚೆ ಬಳ್ಳಾರಿ ಇತ್ತು, ಈ ವಿಜಯನಗರ ಜಿಲ್ಲೆ ಮಳೆ ತಾಲೂಕು, ಅರಸೀಕೆರೆ ಹೋಬಳಿ. ಆಮೇಲೆ ಕ್ಯಾರ್ಕಟ್ಟಿ ರೆವೆನ್ಯೂ ವಿಲೇಜ್ ಇದೆ. ಬಾಳೆನಹಳ್ಳಿ ಹತ್ರ ಇರ್ತಕ್ಕಂಥ. ಪ್ರತಿ ಸತನೂ ಆ ಗುಡ್ಡಕ್ಕೆ ಹೋಗ್ಬೇಕಾರೆ ಇಲ್ಲಿಂದ ಬುಕ್ಕಂಬುದಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಬಿಲ್ಲೋಪತ್ರೆಗಳನ್ನೆಲ್ಲ ಹರ್ಕೊಂಡು ಹೋಗ್ತಿರ್ತೀವಿ. ಎತ್ಕೊಂಡು ಹೋಗಿ ತರ್ಸ್ಕೊಂಡು ಹೋಗಿ ಅಲ್ಲಿ ಸಿದ್ಲಿಂಗ ಸ್ವಾಮಿಗಳು ಒಂದಿದೆ, ಅಲ್ಲಿ ಅನುಷ್ಠಾನ ಮಾಡಿದ ಜಾಗ ಅದು ಬುಕ್ಕಂಬುದಿಯಾಗ. ಇಲ್ಲಿ ಬಿಲ್ಪತ್ರೆಗಳು ಬೆಳೆದಿರೋದು ನ್ಯಾಚುರಲ್ ಆಗಿ ಬೆಳೆದವ ಏನು? ಇಲ್ಲ, ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಆಗೇ ಬೆಳೆದ. ನ್ಯಾಚುರಲ್. ಇಲ್ಲಿ ಯಾವ ಆರ್ಟಿಫಿಷಿಯಲ್ ಯಾವೆಲ್ಲ ಯಾವ ಕೈಲಿ ಹಾಕಿದ್ದು ಯಾರಿಲ್ಲ. ಅವಾಗಿಟ್ಟಿಗೆ ಅವೇ ಬೆಳ್ಕೊಂಡಿರೋ. ಅದಕ್ಕೆ ಇದನ್ನ ಬಿಲ್ಬವನ ಅಂತ ಕರೀತಾರೆ. ಇಲ್ಲಿ ಬಿಲ್ಲು ಅವು ಹಿಂದೆ ಗೋಗಳು ಸಹಿತ ಸಾಕಿದ್ರು ಇಲ್ಲಿ ಹಿಂದೆ ಅಲ್ಲೇ. ಅಲ್ಲಿ ಗೋಗಳು ಸಹಿತ ಸಾಕಿದ್ರು. ಗೋಗಳು ಸಹಿತ ಇದ್ವು ಇಲ್ಲಿ. ಆ ಎಮ್ಮ ಇದ್ರು ಒಂದು ರಾಮಸಾಗರ ಗೌರಮ್ಮ ಅಂತೇಳಿ ಆ ಎಮ್ಮ ಸಾಕ್ಕೊಂಡು ಇಲ್ಲೇ ಇದ್ವು ಪೂಜೆ ಮಾಡ್ಕೊಂತ. ಈಗ ಎಮ್ಮ ತೀರ್ಕೊಂಡು ಹೋದ್ಮೇಲೆ ಗೋಗಳು ಮನೆಗೆ ಕಳಿಸಿದ್ವಿ. ಸ್ವಾಮಿಗಳು ಲಿಂಗದೊಳಗೆ ಆಗಿಬಿಟ್ವಿ, 10 ವರ್ಷ ಆಗಿ. ಹಂಗಾಗಿ ಈಗ ಸತ್ಯವನ ಮತ್ತೆ ನೋಡ್ಕೊಂತ ಮಾಡ್ಕೊಂತ ಹೋಗ್ತೀವಿ ನಾವು. ಅಕ್ಕ ಕಾರ್ ತಗೊಂಬ ಅಕ್ಕರ ಹತ್ರ. ಅಲ್ಲೇನೋ ಒಂದು ಸಣ್ಣದಾಗಿ ಏನೋ ನೀರು ಹರಿತಿದೆ ಅಂತೆ. ಅಲ್ಲೆಲ್ಲ ನಮ್ಮ ತಂಗಿಯರದ. ನೀವು ನೋಡ್ತಿರೋ ಹಾಗೆ ಬರೀ ವೀಡಿಯೋಸಲ್ಲಿ ಬರೋರು ಹಾಕಿ ಒಬ್ಬಳೇ ಒಂದು ತಂಗಿಲ್ಲ, ಒಂದು 6-7 ಜನ ಆದವ್ರೆ. ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಇವರಿಬ್ರಳು. ಬರ್ರಿ ಅಲ್ಲಿ ನೋಡೋಣ, ಬರ್ರಿ ಯಾರು ಇರೋದ್ರಂತ. ಅಲ್ಲೆಲ್ಲ ಇರೋರಲ್ಲ ನಮ್ಮ ತಂಗಿಯರೇ, ಅಲ್ಲೆಲ್ಲ ಕಾಣಿಸ್ತಾ ಇದ್ದಾರಲ್ಲ. ಇದೆಲ್ಲ ನಮ್ಮ ಅಂತಂಬ್ರ ಬಳಗ. ಇವನೊಬ್ಬನೇ ಅಳಿಯ ಇಷ್ಟೊಳಗ, ಇವನೊಬ್ಬನ ತಮ್ಮ. ಎಲ್ಲಿ ಬಂತಿದು? ಏಯ್ ಇಲ್ಲೆಲ್ಲೋ ನೀರು ಹರಿತೈತಂತೆ. ಬನ್ನಿ ನೋಡೋಣ. ಅಲ್ಲಿ ನೀರ ಇಡಬೇಡಿ. ನೀರು ಎಲ್ಲಿದಾವ? ನೀರೆಲ್ಲ ಮೀನು ಕಾಣ್ತಾವ ಇದ್ರ ನಿನಗೆ? ಅಣ್ಣ ಅದೇನದು? ಕಾಡು. ಹೌದಾ? ಇರ್ಲಿ. ಇಷ್ಟ್ರು ಜನಕ್ಕೆ ನಾನು ಒಬ್ಬನೇ ಅಣ್ಣ, ಹಿರಿಯ ಅಣ್ಣ. ಇಷ್ಟ್ರು ಜನಕ್ಕೆ ನಾನು ಒಬ್ಬನೇ ಹಿರಿಯ ಅಣ್ಣ.
ಇಲ್ಲಿ ಇದೆ ಇದು ನಮ್ಮ ತಂಗಿಯರ ಬಳಗ ಇದೆ. ಫೋಟೋ ಶೂಟ ಜೋರ ನಡೀತೈತೆ. ಇಲ್ಲಿ ನಮ್ಮ ತಮ್ಮರ ಬಳಗ ಏನೋ ಕಂಡೈತೆ ಅಂತ. ಏನಂತಾರೆ ಇದಕ್ಕೆ? ಪಾಪಸ್ ಕಳ್ಳಿ ಇಂಗ್ಲೀಷ್ನಾಗ ಏನಂತಾರ? ಕ್ಯಾಕ್ಟಸ್ ಅಂತಾರ. ಸ್ಪೆಲ್ಲಿಂಗ್ ಹೇಳ್ರಿ. ಈಗ ನಮ್ಮ ಗುಂಡ ಕೇಳ್ತಾಳೆ. ಹೇಳು ಗುಂಡಕ್ಕ. ಇಲ್ಲೇ ಇದಾರ ನೋಡ್ರಿ ವ್ಲಾಗಿಂಗ್ ಮೇಡಮ, ಸ್ಟೈಲ್ ಮೇಡಮ. ಇದನ್ನ ಇಲ್ಲಿ ಪತ್ರಿಗಳನ್ನೆಲ್ಲ ಹರ್ಕೊಂಡು ನಾಳೆ ಬೆಳಿಗ್ಗೆ ಪೂಜೆಗೆ ಬೇಕಲ್ವ, ಅದಕ್ಕೋಸ್ಕರ ಪತ್ರಿಗಳನ್ನೆಲ್ಲ ಹರ್ಕೊಂಡು ಮುಂದೆ ಅಲ್ಲಿ ಕಾರುಗಳು ನಿಂತಿದ್ದಾವೆ. ಅಲ್ಲಿಗೆ ಹೋಗಿ ಸೀದಾ ಬುಕ್ಕಂಬುದಿ ಕಡೆಗೆ ಹೊರಡೋದು. ನಿಜವಲ್ಲೂ ಜಾಗ ಚೆನ್ನಾಗಿದೆ, ಮೇಂಟೈನ್ ಮಾಡಿಲ್ಲ ಅಷ್ಟೇ ಅವರು. ನೋಡ್ರಿ ಎಲ್ಲಿ ಬೇಕಲ್ಲಿ ಹುತ್ತುಗಳು ಬೆಳೆದಿದ್ದಾವೆ. ಮತ್ತು 200 ವರ್ಷ ಹಳೆಯ ಜಾಗ ಅಂತೆ. ಟೀ ಕುಡಿಯೋಕೆ ಒಂದು ಸ್ವಲ್ಪ ಹೊತ್ತು ನಿಲ್ಸಿದ್ವಿ. ಟೀ ಹೆಂಗೈತೆ ಮಮ್ಮಿ? ಚೆನ್ನಾಗೈತೆ. ಟೀ ಚೆನ್ನಾಗೈತಲ್ಲ? ಒಳಗಡೆಗೆ ಕುತ್ಕೊಂಡು ಟೀ ಸವಿದಂಥವ್ರಿಗೆ ಟೀ ಅಭಿಪ್ರಾಯ ಕೇಳೋಣ. ಚೆನ್ನಾಗೈತೆ. ಟೀ ಹೆಂಗೈತಿ? ಚೆನ್ನಾಗೈತಪ್ಪ. ಚೆನ್ನಾಗೈತಾ? ನಾವಿವಾಗ ಬುಕ್ಕಂಬುದಿ ರೀಚ್ ಆಗಿದ್ದೀವಿ. ಒಂದ್ ದಿವ್ಸದಾಗ ಆಕತ್ತ 35. ಇದು ಯಾವ ಸರ್ಕಲ್ ಇದು? ಚಾರ್ಜರ್ ತಂದಿಲ್ಲ ಅಂತ ಹೇಳ್ತೀನಿ ನೋಡ್ರಿ. ಜಗಳ ಈ ಕಡೆ ಸೈಡ್ ಹೋಗ್ಬೇಕಲ್ಲ, ಲೆಫ್ಟ್ ಸೈಡ್ ಹೋಗಿ ಗುಡ್ಡ ಹತ್ಬೇಕು ನಾವು. ಗುಡ್ಡ ಹತ್ತಿ ಅಲ್ಲಿ ವಸತಿ ಐತೆ. ಅಜ್ಜಂಪುರ ರೋಡ್ ಹಿಂಗ. ಎಲ್ಲದಿರಿ? ಹೌದಾ ಮೇಡಮ್? ಏನ್ ಕಾಣ ಹೊಲ್ದಿದ್ರು ಆಗ ಮುಂದೆ ಬಾ. ಗೊತ್ತಲ್ಲ ಇಲ್ಲ ಹಳ್ಳೆ. ಅವರು ಚಿಕ್ಕಮ್ಮ ಯಾಕೋ ಪಾಪ ಪಪ್ಪನ ಹತ್ರ ಹೋಗ್ತೀಯಾ? ಕೂಸು, ಸಣ್ಣ ಕೂಸು. ಕೋತಿ ಕೋತಿ. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ರಿನಾಟಿ ಶ್ರೀನಿವಾಸ ಗೋವಿಂದ. ಓಕೆ ಬುಕ್ಕಂಬುದಿ ರೀಚ್ ಆಗಿವೆ. ಇನ್ನ ಗುಡ್ಡ ಹತ್ತದೊಂದು ಬಾಕಿ ಐತಿ. ಹತ್ತದಪ್ಪ ಅಂದ್ರೆ ಕಾರ್ನಾಗ ಹತ್ತದ ನಡೆಯದಲ್ಲ, ಇಷ್ಟೊತ್ತು ನಡ್ಕೊಂಡು ಹೋಗೋದಾಗತ್ತ. ಅಲ್ಲಿ ಮೇಲೆ ವಸತಿ ಐತಿ, ವಸತಿ ಒಳಗಡೆ ಉಳ್ಕೊಂಡು ಅಲ್ಲೇ ಸಿಗೋಣ. ಓಹ್ ಕೊನೆಗೂ ನಾವು ರೀಚ್ ಆದವು ಡೆಸ್ಟಿನಿ. ಯಾ ಹಿಯರ್ ವಿ ಗೋ.
ನೋಡ್ಬೋದು ಇಲ್ಲೇ ಇದಿಷ್ಟು ಬುಕ್ಕಂಬುದಿ ಟೌನ್ ಅಥ್ಲಾಗ ಸಿಟಿನೂ ಅಲ್ಲ ಆ ಕಡೆಗೆ ಹಳ್ಳಿನೂ ಅಲ್ಲ ಹಂಗೆ ಇದು ಇಷ್ಟಾದರೂ ಸಹಿತ ಇದು ತಾಲೂಕಾಗ ಬಂದಿಲ್ಲ ಇದನ್ನು. ಫೈನಲಿ ಕಂಬುದಿ ಒಳಗೆ ತೋರಿಸು ಚಿಕ್ಕೆಲ್ಲ ಇದು ಮನೆ. ಅಲ್ಲೆಲ್ಲ ಬಂದರೆ ಇಲ್ಲೊಂದು ರೂಮ್ ಇದೆ, ವಿಂಡೋ ಫ್ಯಾನ್ ಕೂಡ ಇದೆ ನೋಡಿ. ಹಾಲು, ವಿಂಡೋ, ದೇವ್ರ ಫೋಟೋ, ಅಜ್ಜರ ಫೋಟೋ, ದೇವ್ರ ಫೋಟೋ ಅವೆಲ್ಲ ಇದೆ. ಇದು ಕೂಡ ಅಜ್ಜರ ಫೋಟೋ. ಮನೆ ಇದಿಷ್ಟು ಹಾಲು, ಇದು ಕೂಡ ಒಂದು ರೂಮ್. ಇದು ಅಡುಗೆ ಮನೆ. ಈ ಕಡೆ ಬಂದರೆ ಬಾತ್ರೂಮ್ ಇದೆ, ಇಲ್ಲೊಂದು ಬಾತ್ರೂಮ್ ಇದೆ, ಇಲ್ಲಿ ಹಾಗೆ ಅಂತ ಇಲ್ಲೊಂದು ನನಗೆ ಬಟ್ಟೆ ವಾಶ್ ಮಾಡೋಕ್ಕೆ ಅದಕ್ಕೆಲ್ಲ ಇದೆ. ಇದೊಂದು ಬಾತ್ರೂಮ್ ಇದೆ, ಅಲ್ಲೊಂದು ಬಾತ್ರೂಮ್ ಇದೆ. ಇದು ಹೊರಗಡೆ ಅಲ್ಲಿ ಬೀಗ ಹಾಕಿದ್ದಾರೆ. ಮಾತಾಡಿ ಏನಾರ. ಇದಾಗಿತ್ತು ಅಡುಗೆ ಕೋಣೆ. ಎಷ್ಟು ನಿಜವಾಗ್ಲೂ ಎಷ್ಟು ಚೇಂಜ್ ಆಗಿದೆ ಗೊತ್ತಾ. ಏನೇನು ಇರಲಿಲ್ಲ, ಇಷ್ಟಕ್ಕೊಂದು ಸವಲತ್ತು ಏನೇನೂ ಇರಲಿಲ್ಲ ಇಲ್ಲಿ ಎಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ಓಹ್, ಇದು ಏನೇನೂ ಇರಲಿಲ್ಲ, ಎಲ್ಲ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಕಾಸಾವಲಿ ಇದಿರೋದು. ಹಾಂ, ಹೆಂಗಿದ್ರೆ ಓಪನ್ ಐತ್ರಿ ನಾವು. ಕಗ್ಗತ್ಲಿದೆ, ಡಾರ್ಕ್ ಪಿಚ್ ಐತೆ, ಏನೇನೋ ಕಾಣ್ತಿಲ್ಲ. ಇದು ಮೊಬೈಲ್ ಒಳಗೂ ಕ್ಯಾಪ್ಚರ್ ಆಗ್ತಿಲ್ಲ, ಏನೇನೂ ಇಲ್ಲ ನೋಡ್ರಿ. ದೇವ್ಗಳು ಬರ್ತವೆ. ಏನು ಬೇ ರಾತ್ರಿ ಊಟಕ್ಕೆ? ಹಾಂ, ಚಿತ್ರಾನ್ನ ರೊಟ್ಟಿ ಅಷ್ಟೇ, ಪಲ್ಯ ಏನಿಲ್ಲ? ಹೌದೇನು? ಹಾಂ, ಓಕೆ ಓಕೆ. ನಮ್ಮ ಅಡುಗೆ ಮನೆ. ಚಾಚಾ ಕೊಡು, ಚಾಚಾ ಇವಾಗ ಊಟ ಆಯ್ತು, ಎಲ್ಲರೂ ಕುತ್ಕೊಂಡಿದ್ದೀವಿ. ಬಂದು ಇವರಿಬ್ಬರದೇ ಮುಳುಗೋಗ್ಬಿಟ್ಟೈತೆ. ಏನು ಮುಳುಗೋಗ್ಬಿಟ್ಟೈತೆ? ಏನೋ ಮಾಡ್ಕೊಂತ ಕುಂತಾರ ಮೊಬೈಲಲ್ಲಿ. ಇವಾಗ ಮುಂದೆ ಹೇಳು, ಅವ್ರು ಕಾಯಕತ್ತಾರ ಏನು ಹೇಳ್ತಿ ಅಂತಂದು. ಊಟ ಆಯ್ತು, ಚಿತ್ರಾನ್ನ, ಹಾಂ, ಪುಂಡಿ ಸೊಪ್ಪಲ್ಯ, ಪುಂಡಿ ಸೊಪ್ಪಲ್ಯ, ರೊಟ್ಟಿ, ರೊಟ್ಟಿಗೆ ಕಟ್ಟಕ್ ರೊಟ್ಟಿ, ಬರ್ಫಿ, ಹಾರ್ಲಿಕ್ಸ್ ಬರ್ಫಿ, ಹಾರ್ಲಿಕ್ಸ್ ಬರ್ಫಿ ಊಟ ಮಾಡಿ ಇವಾಗ ಬಂದು ಕುಂತಿದ್ದೀವಿ. ತ್ರಿಪುರ ಸುಂದ್ರೆ ತೋರ್ಸಲಿ, ಅಲ್ಲಿ ನೋಡಿ, ಅಲ್ಲಿ ಇರೋದು ಕಾಣವಲ್ಲ, ಅವಳು ಋಷಿ ಅಂತ
ಹಿಂಗ ಬಿಡ್ಕೊಂತ ಹೋದ್ರೆ ಹಿಂಗ ಮಾತಾಡ್ಕೊಂತ ಹೋಗಾರ. ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ. ಈಗ ಎಲ್ಲಾರ್ದು ಸ್ನಾನ ಆಗೈತಿಲ್ಲ? ಸೈನ್ಯ ಸ್ನಾನ ಆಗೈತೆ ಎಲ್ಲರದು? ಎಲ್ಲೊಬ್ರು ಸ್ಪೆಷಲ್ ಕ್ಯಾಂಡಿಡೇಟ್ ಸಂಕಲ್ಪ ಆದ ರಾತ್ರಿ ತೋರಿಸಿದ್ದಲ್ಲ. ಇದೆ ಏನು ಗತಿಗೆ ಇಲ್ಲಿಗೆ ನಾವು ಪ್ರತಿ ವರ್ಷ ಬರೋದು. ನಿಮ್ದೇನು ಬರೋ ದಿನ ಆಗಿಲ್ಲ ಅಲ್ಲಿ ಆಕೆ ಜಾಣಿ ಎಣ್ಸಕ್ಕಂತ ಬರಕತ್ತಾಳಾಕೆ. ಹಾ ತಂದತಂತ ಓಕೆ. ಹಂಗೆ ಇದು ಎಷ್ಟು ವರ್ಷ ಹಳೇದ ಗೊತ್ತಿಲ್ಲ, ಭಾಳ ವರ್ಷ ಆಯ್ತು. ಹಾಂ ಏನೈತಿ? ನೇಚರ್ ಭಾರಿ ಅಲ್ಲೇ ಇಲ್ಲೇ ಇಟ್ಬಿಡ ನೀನು. ಅಂಜನಿಪೇಟೆಗೆ ಸಂಬಂಧಪಟ್ಟ. ಬಾ ಚುಕ್ಕೆ ಕಳ್ಸ ತೆಗಿಬ. ಏಯ್ ಮಾಡಬಾರ್ದು. ಇಲ್ಲೇ ಬಂದಾನ ಎಲ್ಲರೂ ಇಲ್ಲಿ ಕೈ ಮುಗಿದ್ಬಿಟ್ಟು ಇನ್ನು ಪೂಜೆ ಆಗಿಲ್ಲ, ಆಗ್ತಿದೆ, ಮುಂದೆ ನಡೀತಿದೆ ಪೂಜೆ. ಫೋಟೋ ಓಂ ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಸಿದ್ಧಲಿಂಗೇಶ್ವರಾಯ ನಮಃ. ಬಾಲ್ಯಶಾಲಿನಿ ನಮಃ. ಓಂ ಸಿದ್ಧಲಿಂಗೇಶ್ವರ. ಬಡ ಮಜ್ಜಟ ಬಡ ನಿಜ್ಜಟ ಬಡ ಮನ್ನಟ ಪಾಮಟ ಮಜ್ಜೋತ ಯಕ್ಷತ್ ಪವ ಗವನ ಗಪ ಪವಮಾ ಗವಮಾ ಪವ ಮಧ್ಯ ಗಮನ್ನ ಗಪವ ಪವಮಾ
अराहवां यज्ञेनग्नमयजन्तदेवास्तानि द्रवाणि प्रतिमान्यासन् तेनाकमहिमानस्नित्रपूर्वे साध्यास् देवाः जय मङ्गलं जय नमः पार्वतीश्वर महादेवः ಒಂಥರ ಗುಹೆ ಇದೆ. ಇದು ಕಾಣ್ತಾ ಇರೋದು ಗುಹೆ ಪ್ರದೇಶ ಇದು. ಈ ಗುಹೆ ಒಳಗಡೆಗೆ ಅವಾಗ ಉಜ್ಜಯಿನಿ ಮಠದ ಸಿಂಹಾಸನಾಧೀಶ ಸಿದ್ಧಲಿಂಗ ಸ್ವಾಮಿಗಳವರು ಬಂದು ತಪಸ್ಸು ಮಾಡಿರ್ತಕ್ಕಂತಹ ಜಾಗ. ಅವಾಗ ಇದನ್ನು ಕೆತ್ತನೆ ಮಾಡಿ ಗುಡಿ ಗೋಪುರ ಕಟ್ಟಿಸಿ ದೇವಸ್ಥಾನದ ರೂಪದಲ್ಲಿ ಕಟ್ಟಿದ್ದಾರೆ. ಅಭಿಷೇಕ ಮುಗಿಸ್ಕೊಂಡು ನಾವು ಟೈಮು 11:30 ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊಂಟಿವಿ ಮೇಲೆ ಪ್ರಸಾದಕ್ಕೆ ಹೊಂಟಿವಿ. ಹೆಂಗೆ ಹೆಚ್ಚಿಗೆ ಹಾಂ ನೋಡ್ತಾ ಇರ್ಬೋದು. ಅದೆಲ್ಲ ನಾಡು ಪ್ರದೇಶ, ನಾಡು. ಇದೆಲ್ಲ ಕಾಡಿನ ಪ್ರದೇಶ ಆ ಕಡೆಗೆಲ್ಲ. ಸಿದ್ದೇಶ್ವರನ ದೇವಸ್ಥಾನ. ಅಲ್ಲಿ ನಡುಕ್ ಕುಂತಿದಾರಲ್ಲ ಅವರೇ ಸಿದ್ಧಲಿಂಗ ಸ್ವಾಮಿಗಳು ಅಂತ. ಇದೆಲ್ಲ ನಾಡಲ್ಲ ಅಂಟೆ ಆ ಕಡೆಗೆ. ಅದೆಲ್ಲ ನಾಡು, ಇದೆಲ್ಲ ಕಾಡು. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಸ್ಲೋಗನ್ನ ನೆನೆಸ್ಕೊಂಡು ನಾವಿವಾಗ ಬಟ್ಟೆ ಹಚ್ತೈತಿ. ಊಟ ಮಾಡೋಕೆ ಹೋಗೋಣ. ಊಟಕ್ಕೆ ಏನೈತಿ ಅದನ್ನೆಲ್ಲ ನೋಡೋಣ. ಸ್ಟಾರ್ಟ್ ಆಗೈತೆ ಪ್ರಸಾದ. ಮಿರ್ಚಿ ರೆಡಿ ಆಗೈತಾ? ಮಿರ್ಚಿ ಮಾಡೋದು ಬಾಯ ಹಾಕ್ಯಣದು ನಮಗೆ ಅದಕ್ಕೆ ಉಳಿಯೋವಲ್ದು ಅಂತ. ಮಿರ್ಚಿ ತಗೊಂಡು ತಿನ್ನಕ್ಕೆ ಸುಡ್ತೈತೆ ದೇವರು. ಹೆಂಗೈತೆ ಒಂದೊಂದು ಕಡೆ. ಚೆನ್ನಾಗಿ ಮಿರ್ಚಿ ನಿಜವಾಗ್ಲೂ ಚೆನ್ನಾಗೈತೆ. ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಟ್ರಿಪ್ಗಿನ ಬಂದಿದ್ವಿ ಅಂತಂದು ಹೇಳ್ಬೋದು. ಇನ್ನೇನು ಕಣ್ಣು ಮುಚ್ಚೋ ಸತಿಗೆ ಅಂದರೆ ನಿದ್ದೆ ಮಾಡೋ ಸತಿಗೆ ಎಲ್ಲರೂ ಎದಳಿಸಿ ಬಾರಪ್ಪ ಇನ್ನೊಂದು ಗುಡಿ ಬಂತು ಅಂತಂದು ಕರ್ಕೊಂಬಂದ್ರು. ಎಲ್ಲಿ ಕರ್ಕೊಂಬಂದರು? ಕಾಣಲ್ಲ. ಶ್ರೀ ಗುರು ಮಹಾರುದ್ರ ಸ್ವಾಮಿ ಮಠ. ಇದು ಯಾವ ಊರಂಟಿದು ಅಪ್ಪು?
ಶ್ರೀ ಗುರು ಮಹಾರುದ್ರ ಸ್ವಾಮಿ ಸುಕ್ಷೇತ್ರ ಮಾನಿಹೊಳೆ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು. ಓಂ ಬಸವಣ್ಣ ಸ್ವಾಮಿ. ಅಣ್ಣ ಬೋರ್ಡ್ ಹಾಕಿ